ಸ್ನೇಹಿತರೆ, ಹಿರಿಯೂರಲ್ಲಿ ಉಪಚುನಾವಣೆ ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಒಂದು ಅಕಾಲಿಕ ಮರಣದಿಂದ ಹಿರಿಯೂರಲ್ಲಿ ದೊಡ್ಡ ರಾಜಕೀಯ ಕಂಪನವೇ ಎದ್ದಾಗಿದೆ. ಒಂದೇ ಒಂದು ಘೋಷಣೆಗೆ ಕಣ್ಣರಳಿಸಿ ಕಾಯ್ತಿರುವಂತಹ ರಾಜ್ಯದ ಜನತೆಗೆ ದಿನಕ್ಕೊಂದು ಟ್ರೈಲರ್ ತೋರಿಸ್ತಾ ಇದೆ ಹಿರಿಯೂರು. ಎಲೆಕ್ಷನ್ ಯಾವಾಗ? NDA ಟಿಕೆಟ್ ಬಿಜೆಪಿಗ, JDSಗ, ಕಾಂಗ್ರೆಸ್ ಟಿಕೆಟ್ ಅದೇ ಫ್ಯಾಮಿಲಿಗ? ಎಷ್ಟೆಲ್ಲ ಪ್ರಶ್ನೆಗಳ ಮಧ್ಯೆ ನಾನೇ ಅಭ್ಯರ್ಥಿ, ನನಗೆ ಟಿಕೆಟ್ ಅಂದ್ಕೊಂಡು ದೂರದ ಬೆಂಗಳೂರು, ತುಮಕೂರಿನಿಂದಲೂ ದಿನಕ್ಕೊಬ್ಬ ಆಕಾಂಕ್ಷಿ ಹಿರಿಯೂರಿಗೆ ಲಗ್ಗೆ ಇಡ್ತಾ ಇದ್ರೆ, ಇತ್ತ ರಾಷ್ಟ್ರೀಯ ಪಕ್ಷಗಳೇ ಕಂಗಾಲಾಗಿ ಹೋಗಿದೆ. ಅಷ್ಟೇ ಅಲ್ಲ, ಈ ಬಾರಿ ಗೊಲ್ಲ ಸಮುದಾಯ ರೊಚ್ಚಿಗೆದ್ದು ನಿಂತಂತಿದೆ. ಅಬ್ಬಾ, ಅದೆಷ್ಟು ಜನಾರಿ ಆಕಾಂಕ್ಷಿಗಳು! ಅಲ್ಲೇ ಗೆದ್ದು ಅಲ್ಲೇ ಸೋತು ಮತ್ತೊಂದು ಅವಕಾಶಕ್ಕೆ ಕಾಯ್ತಿದ್ದಂತಹ ಪೂರ್ಣಿಮಾ ಉಪಚುನಾವಣೆ ಆಗ್ಬೋದು ಅನ್ನೋದನ್ನ ಕನಸಿನಲ್ಲೂ ಊಹೆ ಮಾಡದೆ 2028ಕ್ಕೆ ತಯಾರಿ ನಡೆಸ್ತಿದ್ದಂತಹ ರಾಜಣ್ಣ, ಜನತಾದಳದ ಪ್ರಭಾವಿ ಜಯರಾಮಯ್ಯ, ಉನ್ನತ ಹುದ್ದೆಯಿಂದ ಮೊನ್ನೆಯಷ್ಟೇ ನಿವೃತ್ತಿ ಪಡೆದ ಸಣ್ಣ ಚಿತ್ತಯ್ಯ, ಐ ಆಮ್ ರೆಡಿ ಅಂತಿರೋ ಪಾಪಣ್ಣ, ಪೂರ್ಣಿಮಾ ಕಿತ್ತೆಸೆದ ಕಮಲವನ್ನ ಬಾಡದಂತೆ ಘೋಷಿಸಿದ ಅಭಿನಂದನ್, ಇವರೆಲ್ಲರ ನಡುವೆ ಆಗೊಮ್ಮೆ ಈಗೊಮ್ಮೆ ಸದ್ದು ಮಾಡ್ತಿರೋ ಸಾಸಲು ಸತೀಶ್, ನಾನು ಹಿರಿಯೂರಿನವನೇ ಅಂತಿರೋ ಶಿವು ಯಾದವ್, ಇಬ್ರ ಪೂರ್ಣಿಮಾ ಶ್ರೀನಿವಾಸ್ ಈಗಾಗಲೇ ಶಾಸಕಿಯಾಗಿದ್ದ ಅನುಭವ, ಪತಿ ಕೂಡ ವಿಧಾನ ಪರಿಷತ್ ಸದಸ್ಯ, ತನ್ನದೇ ಪಡೆಯನ್ನ ಕಟ್ಟಿರೋದಲ್ಲದೆ ಈ ಬಾರಿ ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿಯೋ ಸಾಧ್ಯತೆ ಇರೋದ್ರಿಂದ ಸುಲಭವಾಗಿ ಗೆದ್ದು ಬೀಗೋ ವಿಶ್ವಾಸ ಇದ್ದೇ ಇರುತ್ತೆ. ಇನ್ನು ರಾಜಣ್ಣ BBMP ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಅನುಭವದ ಜೊತೆಗೆ ವರ್ಷದ ಹಿಂದೆಯೇ ಹಿರಿಯೂರಿನಲ್ಲಿ ಬೀಡು ಬಿಟ್ಟು ಅಪಾರ ಅಭಿಮಾನಿ ಬಳಗವನ್ನೇ ಕಟ್ಟಿರೋದು ಎಲ್ಲೋ ಒಂದ್ ಕಡೆ ಪ್ಲಸ್ ಆಗ್ಬೋದು. ಹಾಗೆ 2 ವರ್ಷ ಮೊದಲೇ ನಮ್ಮ ಗುರಿ ತಲುಪಿಬಿಡ್ತಾರಾ? ಕಾದು ನೋಡಬೇಕು. ಇನ್ನೊಂದೆಡೆ ಸಣ್ಣ ಚಿತ್ತಯ್ಯ ವಿಶ್ವೇಶ್ವರಯ್ಯ ಜಲಮಂಡಳಿ MD ಆಗಿ ಕೆಲ ದಿನಗಳ ಹಿಂದಷ್ಟೇ ನಿವೃತ್ತಿಯಾಗಿ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟು ಅಬ್ಬರಿಸ್ತಾ ಇದ್ದು, ಇಂಥ ಒಳ್ಳೆ ಅವಕಾಶ ಸಿಕ್ಕಿರುವಾಗ 2028ರವರೆಗೆ ಕಾಯೋದ್ಯಾಕೆ, ಒಂದ್ ಕೈ ನೋಡೇ ಬಿಡೋಣ ಅಂತ ಅದೃಷ್ಟ ಪರೀಕ್ಷೆಗೆ ಇಳಿದಂತಿದೆ. ಮತ್ತೊಂದು ಕಡೆ ಸಾಸಲು ಸತೀಶ್, ಚಿಕ್ಕನಾಯಕನಹಳ್ಳಿ ಆಯಿತು, ಸಿರಾ ಆಯಿತು, ಈಗ ಹಿರಿಯೂರಿಗೆ JDSನಿಂದ ಆಫರ್ ಬಂದಿದ್ಯಂತೆ ಅನ್ನೋ ಗುಸುಗುಸು ಆಗಾಗ ಕೇಳಿ ಬರ್ತಾ ಇದೆ. ಉಳಿದಂತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಾಪಣ್ಣ, ಬಿಜೆಪಿಯಿಂದ ಅಭಿನಂದನ್, JDSನಿಂದ ಜಯರಾಮಯ್ಯ, ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ ಲೀಡರ್ ಶಿವು ಯಾದವ್ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ಈ ಬಾರಿ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿ ಕಾಂಗ್ರೆಸ್ ಹೊಸ ಅಧ್ಯಾಯವನ್ನ ಶುರು ಮಾಡುತ್ತಾ ಅನ್ನೋದೇ ಸದ್ಯಕ್ಕೆ ದೊಡ್ಡ ಚರ್ಚೆ. ಹೌದು, ಕಾಂಗ್ರೆಸ್ನಲ್ಲಿ ಯಾವುದೇ ಜನಪ್ರತಿನಿಧಿ ನಿಧನರಾದ್ರೆ ಅದೇ ಕುಟುಂಬಕ್ಕೆ ಟಿಕೆಟ್ ಕೊಡೋ ಸಂಪ್ರದಾಯ ಮೊದಲಿನಿಂದಲೂ ಇದೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಳ್ಳೆ ಸಮಯ. ಸುಧಾಕರ್ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಾದ ಅನಿವಾರ್ಯತೆ ಏನಿಲ್ಲ. ಕೊಡದೇ ಇದ್ರೆ ಅನ್ಯಾಯ ಏನಾಗಲ್ಲ. ಯಾಕಂತೀರಾ ಸ್ನೇಹಿತರೆ? ಎನ್ ಜಯಣ್ಣ ಈ ಹೆಸರು ಎಷ್ಟು ಜನಕ್ಕೆ ಪರಿಚಯ ಇದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ನಿಂದ 2 ಬಾರಿ MLA. ಇವ್ರು ಬೇರೆ ಯಾರು ಅಲ್ಲ, ಸುಧಾಕರ್ ಅವರ ಸ್ವಂತ ಚಿಕ್ಕಪ್ಪ. ಅಂದರೆ ಜಯಣ್ಣ ನಂತರ ಸುಧಾಕರ್ ನಂತರ ಸುಹಾಸ್, ಹೀಗೆ ಹೋಗ್ಬಿಟ್ರೆ ಬೇರೆ ಯಾರು ರಾಜಕಾರಣಕ್ಕೆ ಬರಂಗಿಲ್ವಾ? ಸುಧಾಕರ್ ಕೂಡ ಹೊರಗಿನಿಂದ ಬಂದವರೇ ಅಲ್ವಾ ಅನ್ನೋ ಕೂಗು ಕೇಳಿ ಬರ್ತಾ ಇರುವಾಗಲೇ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ಕಾದು ನೋಡೋಣ. ಒಂದು ವೇಳೆ ಸುಹಾಸ್ಗೆ ಟಿಕೆಟ್ ಇಲ್ಲ ಅಂದ್ರೆ ಮುಂದಿನ ಆಯ್ಕೆ ಯಾರು? ಹಿರಿಯೂರಿನಲ್ಲಿ ಈ ಬಾರಿ ಗೊಲ್ಲರು ವರ್ಸಸ್ ಗೊಲ್ಲರ. NDA ಟಿಕೆಟ್ JDS ಪಾಲಾದ್ರೆ ರಾಜಣ್ಣ JDS ಚಿಹ್ನೆಯಿಂದಲೇ ನಿಂತ್ರೆ, ಅಥವಾ ವದಂತಿಯಂತೆ ಕುಮಾರಣ್ಣ ಸಾಸಲು ಸತೀಶ್ ಅವರನ್ನೇ ಕರೆತಂದ್ರೆ, ಇತ್ತ ಕಾಂಗ್ರೆಸ್ನಲ್ಲಿ ಪೂರ್ಣಿಮಾ ಅಥವಾ ಸಣ್ಣ ಚಿತ್ತಯ್ಯ ಅಂತಾದ್ರೆ, ಕೊನೆಯದಾಗಿ ರಾಜಣ್ಣ ವರ್ಸಸ್ ಪೂರ್ಣಿಮಾನ, ಸಾಸಲು ಸತೀಶ್ ವರ್ಸಸ್ ಸಣ್ಣ ಚಿತ್ತಯ್ಯನ, ಇಲ್ಲ ಪೂರ್ಣಿಮಾ ವರ್ಸಸ್ ಸಾಸಲು ಸತೀಶ, ಸಣ್ಣ ಚಿತ್ತಯ್ಯ ವರ್ಸಸ್
ಎಸ್ ರಾಜಣ್ಣನ? ಅಥವಾ ಇವರ್ಯಾರು ಕಣದಲ್ಲೇ ಇರಲ್ವಾ? ಜನರ ಮನಸ್ಸು ಗೆದ್ದು ಹಿರಿಯೂರಿಗೆ ಹಿರಿಯಣ್ಣನಾಗಿ ಬರೋದ್ಯಾರು? ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದ.